Hello students, welcome to my e-learning class. In my previous video, I explained about the meaning of elasticity of demand. ಬೇಡಿಕೆ ಬೆಲೆ ಸ್ಥಿತಿಸ್ಥಾಪಕತ್ವದ ಒಂದು ಅರ್ಥವನ್ನು ವಿವರಿಸಿದೆ ಮತ್ತು ಇನ್ನೊಂದು ವಿಡಿಯೋದೊಳಗೆ ಟೈಪ್ಸ್ ಆಫ್ ಇಲಾಸಿಟಿ ಆಫ್ ಡಿಮಾಂಡ್ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳನ್ನು ನಾವು ನೋಡಿದ್ವಲ್ಲೇ. ಆ ಪ್ರಕಾರದೊಳಗೆ ಫಸ್ಟ್ ಒನ್ನ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳಿದ್ವಿ. ಆಟ್ ದಟ್ ಟೈಮ್ ಇಡಿ ಈಸ್ 0, ಶೇಪ್ ಆಫ್ ದ ಕರ್ವ್ ಈಸ್ ವರ್ಟಿಕಲ್, ಬೇಡಿಕೆ ಸ್ಥಿತಿಸ್ಥಾಪಕತ್ವ ಶೂನ್ಯವಾಗಿರ್ತೈತಿ ಅಂತ ಹೇಳ್ತೇವಲ್ಲೇ ಮೊದಲೇ ಒಂದು ಸಿಚುವೇಶನ್ ಒಳಗೆ. ಇನ್ಇಲಾಸ್ಟಿಕ್ ಡಿಮಾಂಡ್ದೊಳಗೆ ಗ್ರೇಟರ್ ದ್ಯಾನ್ 0 ಬಟ್ ಲೆಸ್ ದ್ಯಾನ್ 1 ಇರತ್ತ. ಶೇಪ್ ಆಫ್ ದ ಕರ್ವ್ ಈಸ್ ಸ್ಟೀಪ್. ಮೂರನೇ ಸಿಚುವೇಶನ್ ಒಳಗೆ ಯೂನಿಟರಿ ಇಲಾಸ್ಟಿಕ್ ಅಂತ ಹೇಳ್ತೇವೆ. ಇಡಿ ಈಸ್ ಈಕ್ವಲ್ ಟು 1. ಆ ಹೊತ್ತಿನಾಗ ಏನೈತಿ ಅಂತಂದ್ರೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತೇವೆ. ಹೈಪರ್ಬೋಲಾ ಅಂತಂದ್ರೆ ಈ ಓ ಪಾಯಿಂಟ್ ಐತಲ್ಲ ಅದಕ್ಕೆ ಸಮಾಂತರವಾಗಿರ್ತೈತಿ. ಓಕೆ, ಸಮಾಂತರವಾಗಿರ್ತೈತಿ. ಡಿ ಯೂಶ್ವಲಿ ಏನೈತಿ ಅಂದ್ರೆ ಹೈಪರ್ಬೋಲಾ ಟು ದ ಓ ಅಂತ ಇರ್ತೈತೆ, ಅಂದರೆ ಇತ್ತಾಗ ಜಗ್ತಿರ್ತೈತೆ ಅದಲ್ಲಿ. ಓಕೆ, ಇಲ್ಲೇನು ಹೇಳಾಕ್ತೇವೆ ನಾವು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತೇವೆ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತಂದ್ರೆ ಓ ಇಲ್ಲೈತಿ ಅಂತಂದ್ರೆ ಇಟ್ ಈಸ್ ಸ್ಟ್ರೇಟ್ ಟು ದ ಓ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ನಾವು ರೇಖೆಯನ್ನು ಹಾಕಿದ್ದೀವಿ ಅಂತಂದ್ರೆ ರೆಕ್ಟ್ಯಾಂಗ್ಯುಲರ್ ಒಂದು ಶೇಪನ್ನು ಕೊಡಾಕತ್ತದಲ್ಲೇ, ಅದಕ್ಕೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತೇವೆ. ಅಂದರೆ ಇದು ಡಿ ಕರ್ವ್ ಐತಲ್ಲ ಇತ್ತಾಗ ಜಗ್ತಿರ್ತೈತಿ ಓ ಪಾಯಿಂಟಿಗೆ. ಅದನ್ನು ಯೂಶ್ವಲ್ ನಮ್ಮ ಡಿ ಕರ್ವ್ ಹೆಂಗೈತಿ, ಇಟ್ ಈಸ್ ಲೈಕ್ ದಿಸ್ ಡೌನ್ವರ್ಡ್ ಡೈರೆಕ್ಷನ್ ಒಳಗೆ. ಅಂದರೆ ಈ ಕಡೆ ಹಿಂಗೆ ಜಗ್ಗಿದಂಗೆ ಏನು ತೋರಿಸ್ತಲ್ಲ ಇದನ್ನು ಹೈಪರ್ಬೋಲಾ ಅಂತ ಹೇಳ್ತಿರ್ತೇವೆ ನಾವು ಅಲ್ಲಿ. ಇಲ್ಲೇ ಮೂರನೇ ಸಿಚುವೇಶನ್ ಒಳಗೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಇರೋಕೆ ಏನೈತಿ, ಇಡಿ ಈಸ್ ಈಕ್ವಲ್ ಟು 1 ಇರತ್ತ, ಅಂದ್ರೆ ಸಮ ಇರ್ತೈತಿ. 10% ಚೇಂಜ್ ಆಗೈತಿ ಪ್ರೈಸ್ ಅಂತಂದ್ರೆ ಕ್ವಾಂಟಿಟಿ ಡಿಮಾಂಡೆಡ್ನು ಏನೈತಿ 10% ಚೇಂಜ್ ಆಗಿರತ್ತೆ. ಅದಕ್ಕಾಗಿ ಈ ಒಂದು ರೇಖೆ ಅಲ್ಲಿ ನಿರ್ಮಾಣ ಆಗಿರ್ತೈತಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನೈತಿ ಅಂತಂದ್ರೆ ಇಲಾಸ್ಟಿಕ್ ಅಂತ ಹೇಳ್ತೇವೆ. ಗ್ರೇಟರ್ ದ್ಯಾನ್ 1 ಐತಿ, ಲೆಸ್ ದ್ಯಾನ್ ಇನ್ಫಿನಿಟಿ ಐತಲ್ಲೇ. ಓಕೆ, ಸೊ ಆಟ್ ದ ಟೈಮ್ ದ ಕರ್ವ್ ಈಸ್ ಫ್ಲ್ಯಾಟ್. ಲಾಸ್ಟ್ ಒನ್ ಈಸ್ perfectly elastic ಐತಿ. at the time infinity will be the situation. coefficient ಏನೈತಿ ಅಂತಂದ್ರೆ ಇನ್ಫಿನಿಟಿ ಒಳಗೈತಿ, ಹಾರಿಜಾಂಟಲ್ ಟು ದ ಓ ಎಕ್ಸ್ ಆಕ್ಸಸ್ ಈ ಟೈಪ್ದೊಳಗೆ ಇರತ್ತ. ಇದೇನೈತಿ ಅಂತಂದ್ರೆ ಟೈಪ್ಸ್ ಆಫ್ ಇಲಾಸಿಟಿ ಆಫ್ ಡಿಮಾಂಡ್. ಈ ವಿಡಿಯೋದೊಳಗೆ ಇವತ್ತು ನಾ ಏನು ಎಕ್ಸ್ಪ್ಲನೇಷನ್ ಕೊಡಾಕತ್ತೀನಿ ಅಂತಂದ್ರೆ ಮೆಜರ್ಮೆಂಟ್ ಆಫ್ ಇಲಾಸಿಟಿ ಆಫ್ ಡಿಮಾಂಡ್. ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡದ ಮೇಜರ್ಮೆಂಟ್ ಅಳೆಯುವ ಮಾಪನ ಅಂತ ಹೇಳ್ತೇವೆ ನಾವಲ್ಲೇ. ಅದರೊಳಗೆ ಫಸ್ಟ್ ಒನ್ ಪರ್ಸೆಂಟೇಜ್ ಮೆಥಡ್ ಐತಿ, ಶೇಕಡಾವಾರು. ಫಸ್ಟ್ ಒನ್ನ ಶೇಕಡಾವಾರು ಅಂದ್ರೆ ಪರ್ಸೆಂಟೇಜ್ ಒಳಗೆ ಹೇಳಾಕತ್ತೇವೆ. ಪರ್ಸೆಂಟೇಜ್ ಅಂತ ಹೇಳ್ತೇವೆ ನಾವಲ್ಲೇ, ಶೇಕಡಾವಾರು ಅಂತ ಹೇಳ್ತೇವೆ. ಎರಡನೇದೈತಿ ಟೋಟಲ್ ಔಟ್ಲೇ ಮೆಥಡ್, ದಟ್ ಈಸ್ ವೆಚ್ಚ ಆಧಾರಿತ ಪದ್ಧತಿ ಅಂತ ಹೇಳ್ತೇವೆ. ವೆಚ್ಚ ಆಧಾರಿತ ಪದ್ಧತಿ. ಒಟ್ಟು ವೆಚ್ಚ ಟೋಟಲ್ ಅಂತ ಹೇಳಿದ್ರೆ ಒಟ್ಟು ವೆಚ್ಚ ಆಧಾರಿತ ಪದ್ಧತಿ ಅಂತ ಹೇಳ್ತೇವೆ. ಮೂರನೇದು ಜಾಮೆಟ್ರಿಕಲ್ ಮೆಥಡ್, ಅದನ್ನು ನಾವು ಜಾಮಿತೀಯ ಪದ್ಧತಿ ಅಂತ ಹೇಳಾಕತ್ತೇವೆ. ಜಾಮಿತಿ ಅಂತಂದ್ರೆ ಇಲಾಸಿಟಿ ಆಫ್ ಡಿಮಾಂಡಕ್ಕೆ ನಾವು ಬೇರೆ ಬೇರೆ ಒಂದು ಗ್ರಾಫ್ಸನ್ನು ಕೊಟ್ಟಿದ್ವಿ, ನೆನಪೈತಿ? ಅದರ ಸಂಬಂಧನ ಏನೈತಿ ಅಂತಂದ್ರೆ ಆಗಲೇ ಎಕ್ಸ್ಪ್ಲನೇಷನ್ ಕೊಟ್ಟದ್ದು. ಇದನ್ನು ಏನೈತಲ್ಲ ಈ ಒಂದು ಗ್ರಾಫ್ಸನ್ನು ಹಾಕಾಕತ್ತೇವಲ್ಲ ಇದನ್ನು ನಾವು ಜಾಮಿತೀಯ ಅಂತ ಹೇಳ್ತೇವೆ. ಜಾಮೆಟ್ರಿಕಲ್ ಮೆಥಡ್ ಅಂತ ಹೇಳಾಕತ್ತೇವೆ. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಆಲ್ ಟುಗೆದರ್ 3 ಮೆಜರ್ಮೆಂಟ್ಸ್. ಒಂದು ಪರ್ಸೆಂಟೇಜ್ ಐತಿ, ಒಂದು ಟೋಟಲ್ ಔಟ್ಲೇ ಐತಿ, ದ್ಯಾಟ್ ಮೀನ್ಸ್ ಇನ್ಕಮ್ expenditure of the expenses by the consumer of his income ಐತಿ. ಮೂರನೇದೇನೈತಿ ಅಂತಂದ್ರೆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಐತಿ. ಗ್ರಾಫಿಕಲ್ಗೆ ಜಾಮೆಟ್ರಿಕಲ್ ಮೆಥಡ್ ಅಂತ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ಲೆಟ್ ಅಸ್ ಲುಕ್ at the first method, percentage method. The percentage method of measuring the elasticity of demand has been popularized by Marshall. Marshall was perhaps the first economist who offered
ಫಾರ್ಮುಲಾ ಟು ಮೆಜರ್ ದ ಪ್ರೈಸ್ ಇಲಾಸ್ಟಿಟಿ ಆಫ್ ಡಿಮಾಂಡ್. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ವಿವರಿಸಿದವರು ಆಲ್ಫ್ರೆಡ್ ಮಾರ್ಷಲ್ ಅದರ. ಅಕಾರ್ಡಿಂಗ್ ಟು ಹಿಮ್ ಇಲಾಸಿಟಿ ಆಫ್ ಡಿಮಾಂಡ್ ಕ್ಯಾನ್ ಬಿ ಮೆಜರ್ಡ್ ಬೈ ಕಂಪೇರಿಂಗ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ವಿತ್ ಪರ್ಸೆಂಟೇಜ್ ಚೇಂಜ್ ಇನ್ ಡಿಮಾಂಡ್ ಅಂತ ಹೇಳ್ತಾರೆ. ಓಕೆ, ಅದನ್ನು ಹೆಂಗೆ ಕಂಪೇರ್ ಮಾಡಬೇಕು ಅಂತ ಹೇಳಕತ್ತಾರ ಅವ್ರು. ಇ ಡಿ ಕ್ಯಾಲ್ಕುಲೇಷನ್ಗೆ ಏನು ಮಾಡಕತ್ತಾರ ಅವರಲ್ಲೇ, ಇ ಡಿ ಕ್ಯಾಲ್ಕುಲೇಷನ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ಗೆ ಏನು ಹೇಳಕತ್ತಾರ, ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ವಿತ್ ಪರ್ಸೆಂಟೇಜ್ ಚೇಂಜ್ ಇನ್ ದ ಕ್ವಾಂಟಿಟಿ ಮಾಡಿರಿ. ಆ ಹೊತ್ನ್ಯಾಗ ಇಲಾಸಿಟಿ ಆಫ್ ಡಿಮಾಂಡ್ ಗೊತ್ತಾಗತ್ತಾ ಅಂತ ಹೇಳ್ತಾರಲ್ಲೇ. ಓಕೆ, ಸೊ ಅದ್ರ ಸಂಬಂಧ ಏನಾಯ್ತು ಅಂತಂದ್ರೆ ಇ ಡಿ ಈಸ್ ಈಕ್ವಲ್ ಟು ರಿಲೇಟಿವ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ರಿಲೇಟಿವ್ ಚೇಂಜ್ ಇನ್ ಪ್ರೈಸ್ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಐತಿ, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಐತಿ. ಐ ಹ್ಯಾವ್ ಎಕ್ಸ್ಪ್ಲೇನ್ ದಿಸ್ ಇನ್ ಮೈ ಪ್ರೀವಿಯಸ್ ವಿಡಿಯೋ. ಓಕೆ, ಒಂದು ಡಿಪೆಂಡೆಂಟ್ ಐತಿ, ಇನ್ನೊಂದು ಇಂಡಿಪೆಂಡೆಂಟ್ ಐತಿ. ಇಂಡಿಪೆಂಡೆಂಟ ಪ್ರೈಸ್ ಐತಲ್ಲ, ಡಿಪೆಂಡೆಂಟ್ ಯಾವುದೈತಿ, ಡಿಮಾಂಡ್ ಐತಲ್ಲ. ಅದಕ್ಕೆ ರಿಲೇಟಿವ್ ಚೇಂಜ್ ಏನೈತಲ್ಲ ಡಿಮಾಂಡ್ ಒಳಗಿಂದು, ಇಟ್ ಚೇಂಜಸ್ ವಿತ್ ರಿಲೇಟಿವ್ ಚೇಂಜ್ ಇನ್ ದ ಪ್ರೈಸ್. ಆ ಹೊತ್ತಿನಾಗ ನಮಗೆ ಸಿಗೋದು ಇಲಾಸಿಟಿ ಆಫ್ ಡಿಮಾಂಡ್. ಎಷ್ಟು ಬದಲಾವಣೆ ಆಗೈತಿ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ ಪರ್ಸೆಂಟೇಜ್ ಮೆಥಡ್ ಒಳಗೆ. ದೇರ್ ಫೋರ್ ಇ ಡಿ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಡಿವೈಡೆಡ್ ಬೈ ಕ್ವಾಂಟಿಟಿ ಡಿಮಾಂಡೆಡ್. ಮೇಲೆ ಚೇಂಜ್ ಇನ್ ನ್ಯೂಮರೇಟರ್ ಏನೈತಿ, ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಐತಿ, ಡಿನಾಮಿನೇಟರ್ ಕ್ವಾಂಟಿಟಿ ಡಿಮಾಂಡೆಡ್ ಐತಿ ಬರೇ. ದ್ಯಾಟ್ ಈಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಐತಿ, ದಟ್ ಈಸ್ ಡಿವೈಡೆಡ್ ಬೈ ಪ್ರೈಸ್. ಚೇಂಜ್ ಇನ್ ಪ್ರೈಸನ್ನು ನಾವು ಪ್ರೈಸ್ ಜೋಡಿ ಡಿವೈಡ್ ಮಾಡ್ತೇವೆ. ಇಟ್ ಮೀನ್ಸ್ ದ್ಯಾಟ್ ಇಲಾಸಿಟಿ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿವೈಡೆಡ್ ಬೈ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂತ ಹೇಳ್ತೇವೆ. ವೆನ್ ದ ಪರ್ಸೆಂಟೇಜ್ ಶೇಕಡ ಬೇಡಿಕೆಯಲ್ಲಿ ಶೇಕಡಾವಾರು ಬದಲಾವಣೆ ಭಾಗಿಲೆ ಬೆಲೆಯಲ್ಲಿ ಶೇಕಡಾವಾರು ಬದಲಾವಣೆ ಅಂತಂದ್ರೆ ಬೆಲೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ವೆನ್ ದ ಪರ್ಸೆಂಟೇಜ್ ಆರ್ ನೋನ್ ಇಟ್ ಈಸ್ ಈಸಿ ಟು ಕ್ಯಾಲ್ಕುಲೇಟ್ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ದ ಕೊಯಿಫಿಷಿಯಂಟ್. ಕೊಯಿಫಿಷಿಯಂಟ್ ಅಂದರೆ ಇದೇನು ವ್ಯಾಲ್ಯೂ ಬರಾಕತ್ತಲ್ಲ, ದ್ಯಾಟ್ ಈಸ್ ಕೊಯಿಫಿಷಿಯಂಟ್ ಆಫ್ ಇಲಾಸಿಟಿ ಆಫ್ ಡಿಮಾಂಡ್. ಸಪೋಸ್ ದ್ಯಾಟ್ ಈಸ್ relative increase in the quantity demanded is 90 while relative decrease in the price is 15%. In that case elasticity of demand would be 90 divided by -15 ಅಂದ್ರೆ ಡಿಕ್ರೀಸ್ ಐತಿ ಅಂತಂದ್ಮೇಲೆ ನಾವೇನು ಮಾಡಾಕತ್ತೇವೆ, ಮೈನಸ್ಲಿ ಡಿವೈಡ್ ಮಾಡಾಕತ್ತೇವೆ. ಆನ್ಸರ್ ವಿಲ್ ಬಿ -6 ಅಂತ ಹೇಳಿ ಹೇಳ್ತೇವೆ. ಕೊಯಿಫಿಷಿಯಂಟ್ ಯಾವಾಗೂ ನೆಗೆಟಿವ್ ಒಳಗೆ ತೋರಿಸ್ತಿರ್ತೈತೆ ಅದಲ್ಲೇ. ಓಕೆ, ಕೊಯಿಫಿಷಿಯಂಟ್ ಯಾವಾಗೂ ಏನೈತಿ ಅಂತಂದ್ರೆ ಪ್ರೈಸ್ ಇಲಾಸಿಟಿ ಆಫ್ ದ ಕೊಯಿಫಿಷಿಯಂಟನ್ನು ನೆಗೆಟಿವ್ ಒಳಗೆ ತೋರಿಸ್ತಿರ್ತೈತೆ ಅದು ಯಾವಾಗೂ. ಓಕೆ, ಬಿಕಾಸ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಹ್ಯಾಸ್ ಇನ್ವರ್ಸ್ ರಿಲೇಷನ್ಶಿಪ್. ಅದರ ಸಂಬಂಧ ನೆಗೆಟಿವ್ ಒಳಗೆ ಆನ್ಸರ್ ಬರತ್ತ ನಮ್ಮದಲ್ಲೇ. ಯಾಕೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಒಳಗೆ ಇನ್ವರ್ಸ್ ರಿಲೇಷನ್ಶಿಪ್ ಐತಿ, ವಿರೋಧವಾದ ಸಂಬಂಧ ಇದ್ದದ್ದಕ್ಕೆ. ಸೊ ಈಗ ಸದ್ಯ ನಮ್ಮ ಫಾರ್ಮುಲಾ ಏನು ತಯಾರಾತಂಗಾದ್ರೆ ಇ ಡಿ ಈಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ. ಓಕೆ, ಈ ಫಾರ್ಮುಲಾ ಆಗತ್ತೆ. ಯಾವಾಗ ಇದನ್ನು ಸಿಂಪ್ಲಿಫೈ ಮಾಡಾಕತ್ತೀರಿ ಆ ಹೊತ್ನ್ಯಾಗ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡೆಡ್ ಬೈ ಡೆಲ್ಟಾ ಪಿ ಆಗತ್ತಾ. ಡೆಲ್ಟಾ ಮೀನ್ಸ್ ಚೇಂಜ್ ಅಂತ ಹೇಳ್ತೇವೆ. ಡೆಲ್ಟಾ ಮೀನ್ಸ್ ಚೇಂಜ್ ಅಂತ ಹೇಳ್ತೇವೆ ನಾವು. ರಿಲೇಟಿವ್ ಚೇಂಜ್ ಅಂತ ಹೇಳಿದೀವಲ್ಲ, ದಟ್ ಈಸ್ ರಿಪ್ರೆಸೆಂಟೆಡ್ ವಿತ್ ಡೆಲ್ಟಾ. ಆ ಹೊತ್ನಾಗ ಇಲ್ಲೇ ಕ್ಯಾನ್ಸಲೇಷನ್ ಮಾಡಿ ನಿಮಗೊಂದು ವ್ಯಾಲ್ಯೂ ಬರುತ್ತಾ, ದ್ಯಾಟ್ ವ್ಯಾಲ್ಯೂ ಈಸ್ ಇ ಡಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ದ್ಯಾಟ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಇ ಡಿ ಅಂತ ಹೇಳಿ ಹೇಳ್ತೇವೆ. ಇದು ಪರ್ಸೆಂಟೇಜ್ ಮೆಥಡ್. ನೆಕ್ಸ್ಟ್ ಮೆಥಡ್ ಬರಾಕತ್ತದ್ದು ಜಾಮೆಟ್ರಿಕಲ್ ರೀಪ್ರೆಸೆಂಟೇಷನ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಜಾಮೆಟ್ರಿಕಲ್ ರೀಪ್ರೆಸೆಂಟೇಷನ್ ಒಳಗೆ ವಿ ಹ್ಯಾವ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್ ಐತಿ. At this time ED is
ಇಟ್ ಈಸ್ ಇನ್ಫಿನೇಟ್ ಅಂತ ಹೇಳಿ ಹೇಳ್ತೀವಿ. ಇಟ್ ಈಸ್ ಇನ್ಫಿನೇಟ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಇಡ್ ಈಸ್ ಆಟ್ 0, ದಟ್ ಈಸ್ ಯೂನಿಟರಿ ಇಲಾಸಿಟಿ ಆಫ್ ಡಿಮಾಂಡ್ ಐತಿ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಆಗಲೇ ಹೇಳಿದಂಗೆ ಪ್ರಪೋರ್ಷನಲ್ ಚೇಂಜ್ ಇನ್ ದ ಡಿಮಾಂಡ್ ಈಸ್ ಈಕ್ವಲ್ ಟು ದ ಪ್ರಪೋರ್ಷನಲ್ ಚೇಂಜ್ ಇನ್ ದ ಪ್ರೈಸ್ ಅಂತೇಳಿ ಹೇಳಕತ್ತೇವಿ. ಓಕೆ, ಇದನ್ನು ನಾವೇನಂತೇವಿ ಅಂತಂದ್ರೆ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆರ್ ಜಿಯೋಗ್ರಫಿಕಲ್ ರೀಪ್ರೆಸೆಂಟೇಷನ್ ಅಂತ ಹೇಳಿ ಹೇಳ್ತೇವೆ. 5 ಸಿಚುವೇಶನನ್ನು ನಾವು ಅಲ್ಲೇ ನನ್ನ ಪ್ರೀವಿಯಸ್ ವಿಡಿಯೋದೊಳಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಅದು ಜಾಮೆಟ್ರಿಕಲ್ ಮೆಥಡ್ ಆಫ್ ಮೆಜರಿಂಗ್ ದ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಐತಲ್ಲೇ. ಓಕೆ, ಮೆಜರ್ಮೆಂಟದ್ದು ಜಾಮೆಟ್ರಿಕಲ್ ಮೆಥಡ್ ಅಂತ ಹೇಳಿ ಹೇಳಾಕತ್ತೇವಿ, ಜ್ಯಾಮಿತೀಯ ಪದ್ಧತಿ ಅಂತ ಹೇಳಿ ಹೇಳಾಕತ್ತೇವೆ ನಾವು ಅದನ್ನು. ಓಕೆ, ಸೊ ಈಗ ಲಾಸ್ಟ್ ಒನ್ ಯಾವುದು ಉಳಿತು? ಟೋಟಲ್ ಔಟ್ಲೇ ಮೆಥಡ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಔಟ್ಲೇ ಮೀನ್ಸ್ ನಥಿಂಗ್ ಬಟ್ ದ ಎಕ್ಸ್ಪೆಂಡಿಚರ್ ಆಫ್ ಕಸ್ಟಮರ್. ಓಕೆ, ಔಟ್ಲೇ ಅಂತಂದ್ರೆ ಏನು ಹೇಳಾಕತ್ತೇವೆ ನಾವಲ್ಲೇ? ಔಟ್ಲೇ ಮೀನಿಂಗ್ ಏನು ಕೊಡಾಕತ್ತೇವೆ ನಾವಲ್ಲೇ? ಔಟ್ಲೇ ಅಂತಂದ್ರೆ ಎಕ್ಸ್ಪೆಂಡಿಚರ್ ಆಫ್ ಕನ್ಸ್ಯೂಮರ್, ಅದನ್ನು ಔಟ್ಲೇ ಅಂತ ಹೇಳ್ತೇವೆ. ಇಲ್ಲಿ ನಾವು ಹೇಳಾಕತ್ತದ ಪದ್ಧತಿ ಯಾವುದೈತಿ? ಟೋಟಲ್ ಔಟ್ಲೇ ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ವೆನ್ ದ ಟೋಟಲ್ ಎಕ್ಸ್ಪೆಂಡಿಚರ್ ರಿಮೇನ್ಸ್ ಸೇಮ್ ವಾಟ್ ಎವರ್ ಮೇ ಬಿ ದ ಚೇಂಜ್ ಇನ್ ದ ಪ್ರೈಸ್ ಇಲಾಸಿಟಿ ಈಸ್ ಈಕ್ವಲ್ ಟು ಯೂನಿಟಿ ಅಂತ ಹೇಳಿ ಹೇಳ್ತೇವಲ್ಲೇ. ಅಂದರೆ ಇಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಏನೈತಿ? 500 ಸೇಮ್ ಐತಿ. ಆದರೆ ಕ್ವಾಂಟಿಟಿ ಏನೈತಲ್ಲ ಅದು ಚೇಂಜ್ ಆಕೋತ ಹೋಗೈತಿ ಅಕಾರ್ಡಿಂಗ್ ಟು ದ ಪ್ರೈಸ್. ಹೌದಾ? ಪ್ರೈಸ್ 5 ಇದ್ದ ಹೊತ್ನಾಗ 100 ಕ್ವಾಂಟಿಟಿ ತೊಗೊಳಕತ್ತ ನಾವು ರೆಡಿ ಅದಾನ ಕನ್ಸ್ಯೂಮರ. 4 ಇದ್ದ ಹೊತ್ನಾಗ 125 ಅದಾನ, 2 ಇದ್ದ ಹೊತ್ನಾಗ 250. ದ್ಯಾಟ್ ಮೀನ್ಸ್ ಪ್ರೈಸ್ ಡಿಕ್ರೀಸ್ ಆಕೋತ ಹೋದಂಗೆ ಕ್ವಾಂಟಿಟಿ ಡಿಮಾಂಡೆಡ್ ಏನಾಗೈತಿ? ಹೆಚ್ಚಾಕೋಂತ ಹೋಗೈತಲ್ಲೇ. ಓಕೆ, ಆದರೆ ಇನ್ಕಮ್ ಅವ್ನದು ಎಕ್ಸ್ಪೆನ್ಸಸ್ ಏನೈತಿ ಅಂತಂದ್ರೆ ದ್ಯಾಟ್ ರಿಮೇನ್ಸ್ ಸೇಮ್. 500 ಇದ್ದದ್ದು 500ನ ಐತಿ. ಪ್ರೈಸ್ ಏನೋ ಚೇಂಜ್ ಆದರೂ ಅಥವಾ ಅವ್ನ ಕ್ವಾಂಟಿಟಿ ಎಷ್ಟು ತೊಗೊಂಡ್ರು, ಇದನ್ನು ನಾವೇನಂತೇವಿ? ಫಸ್ಟ್ ಮೆಥಡ್ ಏನೈತಿ ಇದು ಮೆಥಡ್ ಏನೈತಿ ಅಂದ್ರೆ ಟೋಟಲ್ ಔಟ್ಲೇ ಮೆಥಡ್ ಅಂತ ಹೇಳಿ ಹೇಳಾಕತ್ತೇವೆ ನಾವಲ್ಲೇ. ನೆಕ್ಸ್ಟ್, ವಾಟ್ ಇಫ್ ಹಿ ವಾಂಟ್ ಟು ಎಕ್ಸ್ಪೆಂಡ್ ಮೋರ್, ಹೆಚ್ಚಿಗೆ ನಾವು ಎಕ್ಸ್ಪೆನ್ಸಸ್ ಮಾಡ್ಬೇಕಂತ ಹೇಳಿ ಮಾಡಿದಾನ. ಆಗಳಿಗತೆ ಪ್ರೈಸ್ ಏನೈತಿ? 5 ಐತಿ, 4 ಐತಿ, 2 ಐತಿ. ಅಕಾರ್ಡಿಂಗ್ಲಿ ಏನೈತಿ? ಕ್ವಾಂಟಿಟಿ ಡಿಮಾಂಡೆಡ್ ಹೆಚ್ಚಾಕೊಂತ ಹೋಗೈತಿ. ಓಕೆ, ಆ ಹೊತ್ನಾಗ ಇ ಡಿ ಮಾತ್ರ ಏನೈತಿ? ಇ ಡಿ ವಿಲ್ ಬಿ ಈಕ್ವಲ್ ಟು 1 ಐತಲ್ಲೇ. ಅಕಾರ್ಡಿಂಗ್ಲಿ ಪ್ರೈಸ್ ಚೇಂಜ್, ಅವನ ಎಕ್ಸ್ಪೆನ್ಸಸ್ಸು ಏನಾಗೈತಿ ಅಂತಂದ್ರೆ ಹೆಚ್ಚಾಕೊಂತ ಹೋಗ್ತದಲ್ಲೇ. ಇದು ಒಂದು ಎಕ್ಸಾಂಪಲ್ ನಾವು ಯಾವಾಗ ಹೇಳ್ಬೋದು ಅಂತಂದ್ರೆ, ಕನ್ಸ್ಯೂಮರ್ ಗೂಡ್ಸದ ಪ್ರೈಸಸ್ ಕಡಿಮೆ ಆಗಾಕತ್ತಿದ್ವು ಅಂತಂದ್ರೆ ಕಸ್ಟಮರ್ಸ್ ಏನು ಮಾಡ್ತಾನ ಅಂದ್ರೆ ಬಫರ್ ಸ್ಟಾಕಿಂಗಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾನೆ. ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಅವ ತನ್ನಲ್ಲಿ ಇದ್ದಂತಹ ಆದಾಯವನ್ನು ಹೆಚ್ಚಿನ ಪ್ರಮಾಣದೊಳಗೆ ಎಕ್ಸ್ಪೆನ್ಸಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ದ್ಯಾಟ್ ಮೀನ್ಸ್ ಡೈಲಿ ಕನ್ಸ್ಯೂಮರ್ ಗೂಡ್ಸ್ ಏನದಾವಲ್ಲ ಅದಕ್ಕೆ ಇದು ಈ ಒಂದು ಟೋಟಲ್ ಔಟ್ಲೇ ಮೆಥಡ್ ಇದು ಒಂದು ರೀತಿ ಇ ಡಿ ಈಸ್ ಈಕ್ವಲ್ ಟು 1 ಅಂತೇನು ಯೂನಿಟ್ ಮೆಥಡ್ ಐತಲ್ಲ ಅದು ಅಪ್ಲೈ ಆಗ್ತತಿ ಅಂತ ಹೇಳಿ ಹೇಳ್ತೇವೆ ನಾವು. ಅದು ಅಪ್ಲೈ ಆಗಕತ್ತದ. ನೆಕ್ಸ್ಟ್ ಏನೈತಿ ಅಂತಂದ್ರೆ ಇ ಡಿ ಈಸ್ ಲೆಸ್ ದ್ಯಾನ್ 1 when the total expenditure is declining with the fall of the price. ಫಾಲ್ ಆಫ್ ದ ಪ್ರೈಸ್ ಇದ್ದ ಹೊತ್ತಾಗ ಅವ ಎಕ್ಸ್ಪೆನ್ಸಸ್ ಮಾಡೋದು ಕನ್ಸ್ಯೂಮರ್ ಎಕ್ಸ್ಪೆನ್ಸಸ್ ಮಾಡೋದನ್ನು ಕಡಿಮೆ ಮಾಡ್ಕೊತ ಹೋಗ್ತಾನ. ಓಕೆ, ಆ ಹೊತ್ನಾಗ ಏನೈತಿ ಅಂದರೆ ಇ ಡಿ ಈಸ್ ಲೆಸರ್ ದ್ಯಾನ್ 1 ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಲೆಸರ್ ದ್ಯಾನ್ 1 ಅಂತ ಹೇಳಿ ಹೇಳಾಕತ್ತೇವಿ. ಯಾವಾಗ 5 ಪ್ರೈಸ್ ಐತಿ ಆ ಹೊತ್ನಾಗ ಅವ 100 ಕ್ವಾಂಟಿಟಿ ತೊಗೊಳಕತ್ತಾನ, ಎಕ್ಸ್ಪೆನ್ಸಸ್ ಅವ್ನು 500 ಐತಿ. ಹೆಂಗೆ 4 ರೂಪಾಯಿ ಆಯ್ತು ಆ ಹೊತ್ನಾಗ 480 ಆಗ್ತೈತಿ. ದಿಸ್ ಈಸ್ ಅಪ್ಲಿಕೇಬಲ್ ಟು ಇನ್ಫೀರಿಯರ್ ಗೂಡ್ಸ್. ಇದು ಯಾವಾಗ ಇನ್ಫೀರಿಯರ್ ಗೂಡ್ಸಿಗೆ ಅಪ್ಲೈ ಆಗ್ತತಿ ಅಂತ ಹೇಳಿ ಹೇಳ್ತೇನೆ.
ಯಾವಾಗ ಇನ್ಫೀರಿಯರ್ ಗೂಡ್ಸದ ಬೆಲೆ ಕಡಿಮೆ ಆಕೋತ ಹೋಗ್ತತಿ ಆ ಹೊತ್ನ್ಯಾಗ ಕನ್ಸ್ಯೂಮರ್ ಏನದಾನಲ್ಲ ಕನ್ಸ್ಯೂಮರ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಖರೀದಿ ಮಾಡಕ್ಕೆ ಇಂಟ್ರೆಸ್ಟ್ ತೋರ್ಸಂಗಿಲ್ಲ ಅಂತ ಅಂದುಕೊಳ್ಳಿ ಆಟೋಮೆಟಿಕ್ಲಿ ಹಿ ವಿಲ್ ಸ್ಪೆಂಡ್ ಲೆಸ್, ಕಡಿಮೆ ಒಂದು ಖರ್ಚನ್ನು ಮಾಡ್ತಾನೆ. ಸೊ ಇದೇನೈತಿ ಅಂತಂದರೆ ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳ್ತೀವಿ. ಇನ್ಫೀರಿಯರ್ ಗೂಡ್ಸಿಗೆ ಅಪ್ಲೈ ಆಗ್ತತಿ. ಕಳಪೆ ಗುಣಮಟ್ಟದ ಸರಕು ಅಂತ ಹೇಳ್ತೇವೆ ನಾವು. ಅಲ್ಲಿ ಇನ್ಫೀರಿಯರ್ ಗೂಡ್ಸಿಗೆ ಏನು ಹೇಳಕತ್ತೇವಿ? ಕಳಪೆ ಗುಣಮಟ್ಟದ ಸರಕುಗಳು ಅಂತ ಹೇಳ್ತೇವೆ. ಈಗ ಯೂಸ್ ಆ್ಯಂಡ್ ಥ್ರೋ ಪೆನ್ಸ್ ಅದಾವ. ಓಕೆ, ₹1 1 ಐತಿ. ಅದರ ಬೆಲೆ ₹1 50 ಪೈಸಾ ಆತು ಅಂತಂದ್ರೆ ಖರೀದಿ ಹೆಚ್ಚಾಗಂಗಿಲ್ಲ ನಿಮ್ದಲ್ಲೇ. ಒಂದು ತೊಗೊತೀರಿ, ಅದರ್ವೈಸ 50 ಪೈಸಾ ಆಗೈತಿ ಅಂತೇಳಿ ನೀವು ಬಿಟ್ಟು ಬಿಡ್ಬೋದು. ಇದೇನು ಸಿಚುವೇಶನ್ ಐತಲ್ಲ, ಇದು ಇಡೀ ಲೆಸರ್ ದ್ಯಾನ್ 1 ಸಿಚುವೇಶನ್ ಅದನ್ನ ಐತಿ. ಕಳಪೆ ಗುಣಮಟ್ಟದ ಸರಕುಗಳು ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ದೀಸ್ ಆರ್ ದ 3 ಮೆಥಡ್ಸ್ ಆಫ್ ಮೆಜರಿಂಗ್ ದ ಇಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ 3 ಮೆಜರ್ಮೆಂಟ್ಸ್ ಅದಾವ ಅಂತ ಹೇಳ್ತೇವೆ. ಯಾವ್ಯಾವ ಅದಾವಲ್ಲೇ? 1 ಈಸ್ ಪರ್ಸಂಟೇಜ್ ಮೆಥಡ್ ಐತಿ, 2ನೇದು ಟೋಟಲ್ ಔಲ್ಟೆ ಮೆಥಡ್ ಐತಿ, 3ನೇದು ಜಾಮೆಟ್ರಿಕಲ್ ಮೆಥಡ್ ಐತಿ. ಆಲ್ರೆಡಿ ಇವು 3 ಇಲಾಸಿಟಿ ಆಫ್ ಡಿಮಾಂಡ್ ಕಲಿತಿರ್ಬೇಕಾದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೀವು ಕಲ್ತಿರಲ್ಲೇ. ಪರ್ಸಂಟೇಜ್ ಚೇಂಜ್ ಅಂತ ಹೇಳಿದ ಹೊತ್ನಾಗ ಶೇಕಡಾವಾರು ಬಂತು. ಟೋಟಲ್ ಔಟ್ಲೆ ಅಂತಂದ್ರಾಗ ಇನ್ಕಮ್ ಮೇಲೆ ಡಿಪೆಂಡೆಂಟ್ ಐತಿ, ಅದಕ್ಕೆ ಎಕ್ಸೆಪ್ಷನ್ಸ್ ಹಿಂಗೆ ಅದಾವ ಅಂಥೇಳಿ ಸ್ಟಡಿ ಮಾಡಿದ್ರಿ, ಆಟ್ ದಟ್ ಟೈಮ್ ಮಾಡಿದ್ರಿ. ಜಾಮೆಟ್ರಿಕಲ್ ಮೆಥಡ್ ಅಂತಂತಂದ್ರು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಸ್ಟ್ ಆ್ಯಂಡ್ ಶುಡ್ ಐತಿ. ಇಡಿ ರಿಪ್ರೆಸೆಂಟೇಷನ್ಕ್ಕೆ ಟೈಪ್ಸ್ ಆಫ್ ಇಡಿ ಮಾಡ್ತಿರ್ಬೇಕಾದ್ರೆ ಅವ್ನು ನೋಡಿದಿರಿ. ಓಕೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಫರ್ದರ್ ಅಪ್ಡೇಟ್ಸ್. ಥ್ಯಾಂಕ್ ಯು.